ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಆರೋಪಿ ದರ್ಶನ್ ರನ್ನ ಕರೆದುಕೊಂಡು ಹೋಗಲಾಗಿದೆ. ಪರಪ್ಪನ ಅಗ್ರಹಾರದಿಂದ ಬಿಗಿ ಭದ್ರತೆಯಲ್ಲಿ ಆರೋಪಿ ದರ್ಶನ್ ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ. ಬಳ್ಳಾರಿ ಜೈಲಿನಲ್ಲಿ ಎಂಟ್ರಿಗೆ ಪ್ರಕ್ರಿಯೆಗಳಿರುತ್ತೆ. ಈಗ ಅದೆಲ್ಲವನ್ನು ಕೂಡ ಪೊಲೀಸರು ಪೂರ್ಣಗೊಳಿಸಿದ್ದಾರೆ ಅನ್ನೋ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಈ ಜೈಲಿಂದ ಆ ಜೈಲಿಗೆ ಶಿಫ್ಟ್ ಮಾಡಿದಾಗ ಒಂದಷ್ಟು ಪ್ರೊಸೀಜರ್ ಇರುತ್ತೆ, ಅದೆಲ್ಲವೂ ಕೂಡ ಈಗ ಮುಗಿದಿದೆ ಅನ್ನೋ ಮಾಹಿತಿ ಸದ್ಯ ಲಭ್ಯ ಆಗ್ತಾ ಇದೆ. ಸೆಲ್ ನಂಬರ್ 15ರಲ್ಲಿ ಇರಲಿರೋ ಆರೋಪಿ ದರ್ಶನ್, ಅದಕ್ಕಾಗಿ ಅಲ್ಲಿ ವ್ಯವಸ್ಥೆಗಳನ್ನು ಮಾಡಿದ್ದಾರೆ. ದರ್ಶನ್ ಉಪಹಾರವನ್ನ ನೀಡ್ತಾ ಇದ್ದಾರೆ. ಈಗ ಜೈಲಿನ ಸಿಬ್ಬಂದಿ ಕೈದಿ ನಂಬರ್ ಬದಲಾವಣೆ ಮಾಡುವ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗಿದೆ. ಡೀಟೇಲ್ಸ್ ಕೊಡ್ತಾರೆ ಶಿವಾನಂದ್, ಬಳ್ಳಾರಿಯ ಕೇಂದ್ರ ಕಾರಾಗೃಹದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಾನಂದ್, ಈಗ ಏನೆಲ್ಲ ಪ್ರಕ್ರಿಯೆಗಳನ್ನ ಕೈಗೊಂಡ್ರು, ನಂತರ ದರ್ಶನ್ ರೈ ಈಗ ಸೆಲ್ಗೆ ಕಳುಹಿಸಲಾಗಿದೆಯಾ, ಏನೆಲ್ಲ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ವಿಜಯ್, ಮುಖ್ಯವಾಗಿ ಈಗ ನಟ ದರ್ಶನ್ ಅವರನ್ನ ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿರುವಂಥದ್ದು. ಸಾಕಷ್ಟು ಒಂದು ರೀತಿಯಾದ ಭದ್ರತೆಯನ್ನ ಜೊತೆಗೆ ಅವ್ರನ್ನ ಬಳ್ಳಾರಿ ಜೈಲಿಗೆ, ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿರುವಂಥದ್ದು. ಇದೀಗ ಏನು ಕಳೆದ 15 ನಿಮಿಷಗಳ ಹಿಂದಷ್ಟೇ ಅವರು ಬಳ್ಳಾರಿ ಜೈಲಿಗೆ ಒಳಗೆ ಪ್ರವೇಶವನ್ನ ಮಾಡಿರುವಂಥದ್ದು. ಕೆಲವೊಂದಿಷ್ಟು ನಿಯಮದ ಪ್ರಕಾರ ಅವರಿಗನ್ನ ಅಡ್ಮಿಷನ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ದರ್ಶನ್ ಅವ್ರ ಕಡೆಯಿಂದ ಸಹಿಯನ್ನ ಮಾಡಿಸ್ಕೊಂಡಿರುವಂಥದ್ದು. ಜೊತೆಗೆ ಏನು ಬೆಂಗಳೂರಿನ ಪರಪ್ಪನಗರದಲ್ಲಿ ಇದ್ದಂಥ ಕೈದಿ ನಂಬರ್ಗೂ ಮತ್ತೆ ಬಳ್ಳಾರಿ ಸೆಂಟ್ರಲ್ ಜೈಲ್ ಕೈದಿ ನಂಬರ್ಗೂ ಕೂಡ ಏನು ಚೇಂಜ್ ಆಗುತ್ತೆ. ಹೀಗಾಗಿ ಕೈದಿ ಸಂಖ್ಯೆಯನ್ನು ಈಗ ಬದಲಾವಣೆ ಮಾಡೋಕೆ ಅಧಿಕಾರಿಗಳು ಕೂಡ ಮುಂದಾಗಿರುವಂಥದ್ದು. ಅಂದ್ರೆ ನಿರಂತರವಾಗಿ 5 ಗಂಟೆಗಳ ಕಾಲ ಇದು ಕೈದಿ ದರ್ಶನ್ ಅವರು ಈಗ ಜರ್ನಿಯನ್ನ ಮಾಡಿ ಬಂದಿರುವಂಥದ್ದು. ಹೀಗಾಗಿ ಕೆಲವೊಂದಿಷ್ಟು ಸಮಯ ಈಗ ಅಲ್ಪೋಪಹಾರ ಆದ ನಂತರ ಅವರಿಗೆ ರೆಸ್ಟ್ ಅನ್ನ ನೀಡಲಾಗುತ್ತೆ. ತದನಂತರದಲ್ಲಿ ಅವರ ಆರೋಗ್ಯ ತಪಾಸಣೆ, ಅಂದ್ರೆ ದರ್ಶನ್ ಬರುವ ವೇಳೆಯಲ್ಲಿ ಅವರ ಎಡಗೈಗೂ ಕೂಡ ಬ್ಯಾಂಡೇಜ್ ಅನ್ನ ಸುತ್ತಿಕೊಂಡು ಬಂದಿರುವಂಥದ್ದು. ಹಾಗಾಗಿ ಏನಾದರೂ ಆರೋಗ್ಯ ಸಮಸ್ಯೆ ಇದೆ ಅಥವಾ ಮೂಳೆ ಸಂಬಂಧಿತ ಏನಾದರೂ ಸಮಸ್ಯೆ ಆಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈಗಾಗಲೇ ಜೈಲಿಗೆ ಅಧಿಕಾರಿಗಳು ಕೂಡ ಬಂದಿರುವಂಥದ್ದು. ಹಾಗಾಗಿ ಏನು ವೈದ್ಯರ ಮೂಲಕ ಅವರನ್ನ ತಪಾಸಣೆ ಮಾಡಿಸುವಂತ ಒಂದು ಕೆಲಸವನ್ನ ಇಲ್ಲಿನ ಜೈಲಿನ ಅಧಿಕಾರಿಗಳು ಕೂಡ ಈಗ ಮಾಡುವಂತ ಕೆಲಸಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ಏನು ಬಳ್ಳಾರಿಯ ಸೆಂಟ್ರಲ್ ಜೈಲಿನಲ್ಲಿ ಇರ್ತಕ್ಕಂಥ ರೂಮ್ನ ಸಂಖ್ಯೆ 15ರಲ್ಲಿ ಅವರನ್ನ ಈಗ ಇರಿಸೋಕೆ ಎಲ್ಲ ವ್ಯವಸ್ಥೆಗಳನ್ನ ನಿನ್ನೆಯಿಂದಲೂ ಕೂಡ ಅಧಿಕಾರಿಗಳು ಮಾಡಿರುವಂಥದ್ದು. ಜೊತೆಗೆ ಈ ಒಂದು 30 ವರ್ಷಗಳ ಹಿಂದಿನ ಒಂದು ಕೊಠಡಿಯಲ್ಲಿ ದರ್ಶನ್ ಅವರನ್ನ ಈಗ ಇರಿಸೋಕೆ ಎಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿರುವಂಥದ್ದು. ಸದ್ಯ ನಾನು ಇರುವಂಥದ್ದು ಬಳ್ಳಾರಿಯ ಜೈಲಿನ ಮುಖ್ಯ ಗೇಟ್ನ ಮುಂಭಾಗದಲ್ಲಿದ್ದೇನೆ. ಈಗ ನೀವು ದೃಶ್ಯದಲ್ಲಿ ಗಮನಿಸಬಹುದು, ಇದೇ ಒಂದು ಗೇಟ್ನ ಮೂಲಕ ದರ್ಶನ್ ಅವರನ್ನ ಒಳಗೆ ಕರೆದುಕೊಂಡು ಹೋಗುವಂತ ಒಂದು ಕೆಲಸವನ್ನ ಓಕೆ ಶಿವಾನಂದ್, ಮತ್ತೆ ಮಾತಾಡಿಸ್ತೀನಿ ನಿಮ್ಮನ್ನ. ಸೊ ಬಳ್ಳಾರಿಯ ಕೇಂದ್ರ ಕಾರಾಗೃಹದ ಸಮೀಪದಿಂದಾನೇ ಅವರು ರಿಪೋರ್ಟ್ ಮಾಡ್ತಾ ಇದ್ರು. ಎಲ್ಲ ಪ್ರೊಸೀಜರ್ಗಳು ಈಗ ಮುಗಿದಿದೆ. ಇನ್ನುಳಿದ ಹಾಗೆ ಅಲ್ಲಿ ಅವ್ರಿಗೆ ನಿಗದಿ ಮಾಡಿರುವಂತಹ ಸೆಲ್ಗೆ ಕರ್ಕೊಂಡು ಹೋಗಲಾಗುತ್ತೆ. ಅದಕ್ಕೆ ಮುಂಚೆ ಕಾರಾಗೃಹದಲ್ಲೇ ಅವರಿಗೆ ಬೆಳಗಿನ ಉಪಹಾರ ಕೂಡ ನೀಡಲಾಗಿದೆ ಅನ್ನೋ ಮಾಹಿತಿ ಸಿಗ್ತಾ ಇರೋದು. ಈಗಾಗಲೇ ಒಂದು ಸತತ 6 ಗಂಟೆಗಳ ಟ್ರಾವೆಲ್ ಆಗಿರೋದ್ರಿಂದ ಸದ್ಯಕ್ಕೆ ಒಂದು 15 ನಿಮಿಷ ತಗೊಂಡಿದೆ. ಅಲ್ಲಿನ ಏನೆಲ್ಲ ಲೀಗಲ್ ಪ್ರೊಸೀಜರ್ಸ್ ಇತ್ತು ಅದೆಲ್ಲವನ್ನು ಮುಗಿಸಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂಥದ್ದು. ಒಂದು ಜೈಲಿಂದ ಇನ್ನೊಂದು ಜೈಲಿಗೆ ಶಿಫ್ಟ್ ಮಾಡುವ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯಾದಂತಹ ಒಂದಷ್ಟು ಪ್ರಕ್ರಿಯೆಗಳನ್ನು ಕೈಗೊಳ್ತಾರೆ. ಅಲ್ಲಿಂದ ಇಲ್ಲಿಗೆ ಕರ್ಕೊಂಡು ಬಂದ ಮೇಲೆ ಆರೋಪಿಯ ಕೈದಿ ನಂಬರ್ ಚೇಂಜ್ ಆಗುತ್ತೆ. ಎಲ್ಲ ಡೀಟೇಲ್ಸ್ಗಳನ್ನು ತಗೊಂಡು ಅದಾದಮೇಲೆ ಮೆಡಿಕಲ್ ಚೆಕಪ್